ಜೀವನ್ ಜ್ಯೋತಿ ಕನ್ನಡ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿರಾ ಗಾಂಧಿ ಹತ್ಯೆ ಎಷ್ಟು ಭಯಂಕರವಾಗಿತ್ತು ಗೊತ್ತಾ? ಇಂದಿರಾ ಗಾಂಧಿ ಅವರ ಸೆಕ್ಯೂರಿಟಿ ಗಾರ್ಡ್ಗಳೇ 30ಕ್ಕೂ ಹೆಚ್ಚಿನ ಗುಂಡುಗಳನ್ನ ಹಾರಿಸಿ ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡಿದ್ದಕ್ಕೆ 1984 ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ನಡೆದಿತ್ತು ಗೊತ್ತಾ? ಒಬ್ಬ ಮಹಿಳಾ ಪ್ರಧಾನಮಂತ್ರಿಯನ್ನ ಅವರ ಮನೆ ಅಂಗಳದಲ್ಲಿ ಯಾವ ರೀತಿ ಶೂಟ್ ಮಾಡಿ ಹತ್ಯೆ ಮಾಡಿದ್ರು ಹಾಗೂ ಅವರ ಸಾವಿನ ವಿಷಯವನ್ನ ಯಾಕೆ ಮುಚ್ಚಿಡಲಾಯಿತು ಗೊತ್ತಾ? ಬನ್ನಿ ಸ್ನೇಹಿತರೆ, ಹಾಗಾದರೆ ಇಂದಿರಾ ಗಾಂಧಿ ಹತ್ಯೆ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ನಡೆದಿತ್ತು, ಅವರ ಹತ್ಯೆ ಹಿಂದೆ ಯಾರ್ದೆಲ್ಲ ಕೈವಾಡ ಇತ್ತು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಇಂಚಿಂಚು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಇಂದಿರಾ ಗಾಂಧಿ ಹತ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಅಂದು ಅಕ್ಟೋಬರ್ 31, 1984 ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಸರಿಯಾಗಿ 8 ಗಂಟೆ 30 ನಿಮಿಷಕ್ಕೆ ಐರಿಷ್ ಮಾಧ್ಯಮಕ್ಕೆ ಸಂದರ್ಶನ ನೀಡಲು ಸಂಪೂರ್ಣವಾಗಿ ತಯಾರಾಗಿದ್ದರು. ಇಂದಿರಾ ಗಾಂಧಿ ಹತ್ಯಾಕಾಂಡದ ವಿಶೇಷ ತನಿಖಾಧಿಕಾರಿ VM ಪಂಡಿತ್ ಅವರ ಪ್ರಕಾರ ಇಂದಿರಾ ಗಾಂಧಿ ಆದಷ್ಟು ಬೇಗ ಈ ಐರಿಷ್ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟು ಬೇರೆ ಕೆಲಸದ ನಿಮಿತ್ತವಾಗಿ ಹೊರಗಡೆ ಹೋಗಬೇಕು ಅಂತ ಯೋಚನೆ ಮಾಡಿರ್ತಾರೆ. ಆದರೆ ಪದೇ ಪದೇ ಈ ಸಂದರ್ಶನವನ್ನು ವಿಳಂಬ ಮಾಡುವ ಪ್ರಯತ್ನ ನಡೀತಾನೆ ಇತ್ತು. ಇದೇ ಕಾರಣಕ್ಕೆ 8 ಗಂಟೆ 30 ನಿಮಿಷಕ್ಕೆ ನಡೆಯಬೇಕಿದ್ದ ಇಂದಿರಾ ಗಾಂಧಿ ಅವರ ಸಂದರ್ಶನವನ್ನು ಅರ್ಧ ಗಂಟೆಯನ್ನು ಮುಂದೂಡಲಾಗುತ್ತೆ. ಇದಕ್ಕೆ ಕಾರಣ ಈ ಸಂದರ್ಶನ ನಡೆಯುವ ಸ್ಥಳ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಎದುರುಗಡೆ ಇರುವಂತಹ ಹುಲ್ಲು ಹಾಸಿಗೆಯ ಮೇಲೆ ಅಂದರೆ ಲಾನಲ್ಲಿ ಈ ಸಂದರ್ಶನ ನಡೆಸಲು ಸಿದ್ಧತೆ ಕಾರ್ಯ ನಡೀತಾ ಇತ್ತು. ಆದರೆ ಈ ಸ್ಥಳದಲ್ಲಿ 2-3 ದಿನದ ಹಿಂದೆ ದೀಪಾವಳಿ ನಡೆದಿದ್ದ ಕಾರಣ ಪಟಾಕಿಗಳ ಹಾಗೂ ಸಿಡುಮದ್ದುಗಳ ಹಲವಾರು ತುಂಡುಗಳು ಅಲ್ಲಲ್ಲಿ ಬಿದ್ದಿದ್ದವು. ಜೊತೆಗೆ ಹಲವಾರು ಒಣಗಿದ ಎಲೆಗಳು ಕೂಡ ಅಲ್ಲಲ್ಲಿ ಬಿದ್ದಿದ್ದವು. ಆ ಲಾವನ್ನು ಸ್ವಚ್ಛತೆ ಮಾಡುವ ಸ್ವಚ್ಛತೆ ಕಾರ್ಯ ಅಲ್ಲಿ ಭರದಿಂದ ನಡೀತಾ ಇತ್ತು. ಹಾಗಾಗಿ ಈ ಸಂದರ್ಶನವನ್ನು ಅರ್ಧ ಗಂಟೆ ಮುಂದೂಡಲಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳುತ್ತಾರೆ. ಇದನ್ನು ಕೇಳಿದ ಇಂದಿರಾ ಗಾಂಧಿ ಅವರ ಪರ್ಸನಲ್ ಸೆಕ್ರೆಟರಿ ಧವನ್ ಅವರು ತುಂಬಾ ಸಿಟ್ಟಾಗ್ತಾರೆ. ಇದಕ್ಕೆ ಕಾರಣ ಎಲ್ಲ ಕೆಲಸಗಳನ್ನ ಹಿಂದಿನ ರಾತ್ರಿ ಅಥವಾ ಬೆಳಗಿನ ಜಾವದಲ್ಲಿ ಮಾಡಬಹುದಿತ್ತು ಅಂತ. ಹಾಗಾಗಿ ಇನ್ನು ಸಂದರ್ಶನಕ್ಕೆ ಅರ್ಧ ಗಂಟೆ ಸಮಯವಿದ್ದ ಕಾರಣ ಇಂದಿರಾ ಗಾಂಧಿ ಅವರು ಅಂದಿನ ಎಲ್ಲ ದಿನಪತ್ರಿಕೆಗಳನ್ನ ತರಿಸಿ ಕಣ್ಣು ಹಾಯಿಸುತ್ತಾ 20 ನಿಮಿಷಗಳ ಕಾಲ ಅಲ್ಲೇ ಕಾಲ ಕಳೀತಾರೆ. ನಂತರ 9 ಗಂಟೆ 10 ನಿಮಿಷಕ್ಕೆ ಇಂದಿರಾ ಗಾಂಧಿ ಅವರಿಗೆ ಸಂದರ್ಶನಕ್ಕೆ ಹೋಗಲು ಅವರ ಪರ್ಸನಲ್ ಸೆಕ್ರೆಟರಿ ಆದ ಧವನ್ ಅವರಿಗೆ ಕರೆ ಬರುತ್ತೆ. ಸಂದರ್ಶನಕ್ಕೆ ಹೋಗುವ ಸ್ಥಳ ಅಂದರೆ ಪ್ರಧಾನಮಂತ್ರಿಗಳು ಕಚೇರಿಗೆ ಹೋಗುವ ಸ್ಥಳ ಇಂದಿರಾ ಗಾಂಧಿ ಅವರ ನಿವಾಸದಿಂದ ಸುಮಾರು 50 ಮೀಟರ್ನಷ್ಟು ದೂರವಿರುತ್ತೆ. ಇಂದಿರಾ ಗಾಂಧಿ ಪ್ರತಿನಿತ್ಯ ಕೂಡ ತಮ್ಮ ಕಚೇರಿಗೆ ಆ 50 ಮೀಟರ್ ದೂರವನ್ನು ನಡೆದುಕೊಂಡೇ ಹೋಗ್ತಾ ಇದ್ರು. ಇದು ಅವರ ದಿನನಿತ್ಯದ ಕಾರ್ಯ ಕೂಡ ಆಗಿತ್ತು. ಹಾಗಾಗಿ ಎಂದಿನಂತೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಆ ಮಾರ್ಗದಲ್ಲಿ ತಮ್ಮ ಕಚೇರಿಗೆ ಅಂದರೆ ಐರಿಷ್ ಮಾಧ್ಯಮಕ್ಕೆ ಸಂದರ್ಶನ ಕೊಡಲು ಹೋಗ್ತಾರೆ. ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ತಮ್ಮ ಪರ್ಸನಲ್ ಸೆಕ್ರೆಟರಿ ಆದಂತಹ RK ಧವನ್ ಜೊತೆ ಆ ಸಂದರ್ಶನ ಕೊಡೋದಕ್ಕೆ ಹೋಗ್ತಾರೆ. ಇನ್ನೇನು ಸಂದರ್ಶನ ಕೊಡುವ ಸ್ಥಳ ಕೇವಲ 10 ಮೀಟರ್ ದೂರ ಇರುವಾಗ ಪ್ರಧಾನಮಂತ್ರಿ ಮನೆಯನ್ನು ಕಾಯುವ 2 ಸಿಬ್ಬಂದಿಗಳು ಇಂದಿರಾ ಗಾಂಧಿ ಅವರಿಗೆ ನಮಸ್ಕರಿಸ್ತಾರೆ. ಪ್ರಧಾನಮಂತ್ರಿಗಳ ಮನೆಯನ್ನು ಕಾಯುವ 2 ಸೆಕ್ಯೂರಿಟಿ ಸಿಬ್ಬಂದಿಗಳು ಅಲ್ಲಿ ಯಾವಾಗಲೂ ಇರುತ್ತಾರೆ. ಇಂದಿರಾ ಗಾಂಧಿ ಹತ್ಯೆ ಆದ ದಿನದಂದು ಅಲ್ಲಿ BN ಸಿಂಗ್ ಹಾಗೂ ಸತ್ವಂತ್ ಸಿಂಗ್ ಪ್ರಧಾನಮಂತ್ರಿಗಳ ಸೆಕ್ಯೂರಿಟಿಗಾಗಿ ಅಲ್ಲಿ ನೇಮಕಗೊಂಡಿದ್ದರು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು 5 ಮೀಟರ್ ಚಲಿಸಿದ ನಂತರ ಆ ಸೆಕ್ಯೂರಿಟಿ ಸಿಬ್ಬಂದಿಗಳು ಇಂದಿರಾ ಗಾಂಧಿ ಅವರನ್ನು ನಮಸ್ಕರಿಸಿ ಅದರಲ್ಲಿ ಒಬ್ಬ BN ಸಿಂಗ್ ಅನ್ನೋ ಸೆಕ್ಯೂರಿಟಿ ಇದ್ದಕ್ಕಿದ್ದ ಹಾಗೆ ತನ್ನ ಪಿಸ್ತೂಲನ್ನು ಹೊರತೆಗೆದು 2 ಬಾರಿ ಇಂದಿರಾ ಗಾಂಧಿ ಅವರ ಮೇಲೆ ಗುಂಡನ್ನು ಹಾರಿಸುತ್ತಾನೆ. ಇದನ್ನು ನೋಡಿದ ಇನ್ನೊಬ್ಬ ಸೆಕ್ಯೂರಿಟಿ ಸಿಬ್ಬಂದಿ ಸತ್ವಂತ್ ಸಿಂಗ್ ಕೂಡ ತನ್ನ ಮಷಿನ್ ಗನ್ನನ್ನು ಬಳಸಿ ಇಂದಿರಾ ಗಾಂಧಿ ಅವರ ಮೇಲೆ 30 ಬಾರಿ ಅವರ ಮೇಲೆ ಗುಂಡನ್ನು ಹಾರಿಸುತ್ತಾನೆ. ನೋಡುತ್ತಿದ್ದ ಹಾಗೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ರಕ್ತಭರಿತವಾಗಿ ನೆಲದ ಮೇಲೆ ಕುಸಿದು ಬೀಳ್ತಾರೆ. ಆದರೆ ವಿಚಿತ್ರ ಏನು ಅಂದರೆ ಪ್ರಧಾನಮಂತ್ರಿಗಾಗಿ ಯಾವಾಗಲೂ ಸಿದ್ಧವಿರುತ್ತಿದ್ದ ಆಂಬ್ಯುಲೆನ್ಸ್ ಅವತ್ತು ಅಲ್ಲಿ ಇರಲೇ ಇಲ್ಲ. ಅಂದರೆ ನೀವೇ ಯೋಚನೆ ಮಾಡಬಹುದು ಈ ಒಂದು ಕೃತ್ಯಕ್ಕೆ ಎಷ್ಟು ದಿನದಿಂದ ತಯಾರಿ ನಡೆದಿತ್ತು ಹಾಗೂ ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ. ಈ ಘಟನೆ ನಡೆಯುತ್ತಿದ್ದ ಹಾಗೆ ಪ್ರಧಾನಮಂತ್ರಿ ಅವರ ಪರ್ಸನಲ್ ಸೆಕ್ರೆಟರಿ ಧವನ್ ಅವರು ಆಂಬ್ಯುಲೆನ್ಸನ್ನು ಕರೆಸಲು ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲಿ ಯಾವುದೇ ಆಂಬ್ಯುಲೆನ್ಸ್ ಇರುವುದಿಲ್ಲ. ಹಾಗಾಗಿ ಧವನ್ ಅವರು ತನ್ನ ಸ್ವಂತ ಕಾರನ್ನ ಬಳಸಿ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಶಿಕ್ಷಣ ಸಂಸ್ಥೆ ಅಂದರೆ ಏಮ್ಸ್ಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಒಂದು ಮೂಲದ ಪ್ರಕಾರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಇಹಲೋಕವನ್ನು ತ್ಯಜಿಸಿದ್ದರು. ಆದರೆ ಈ ವಿಷಯವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ. ಈ ವಿಷಯವನ್ನು ಸಂಪೂರ್ಣವಾಗಿ ಗೌಪ್ಯವಾಗಿ ಇಡಲಾಗಿತ್ತು. ಇಂದಿರಾ ಗಾಂಧಿ ಅವರ ಆರೋಗ್ಯದಲ್ಲಿ ಆಕಸ್ಮಿಕವಾಗಿ ಏರುಪೇರು ಉಂಟಾಗಿದೆ. ಇದೇ ಕಾರಣಕ್ಕೆ ಅವರನ್ನ
ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಅಂತ ಮಾಧ್ಯಮಗಳಿಗೆ ಸುಳ್ಳು ಹೇಳಿಕೆ ನೀಡಲಾಗುತ್ತೆ. ಹೀಗೆ ಪ್ರಧಾನಿ ಇಂದಿರಾ ಗಾಂಧಿಯವರನ್ನ ಏಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ. ಮಷಿನ್ ಗನ್ನಿಂದ ಹೊಡೆದಂತಹ ಗುಂಡುಗಳು ಇಂದಿರಾ ಗಾಂಧಿಯವರ ದೇಹವನ್ನು ಆರುಪಾರು ಮಾಡಿದ್ವು. ಆದರೆ 9 ಗುಂಡುಗಳು ಅವರ ದೇಹದಲ್ಲಿ ಇತ್ತು. ಇವುಗಳನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ವೈದ್ಯರು ಹೊರತೆಗಿತಾರೆ. ಆದರೆ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಂದಿರಾ ಗಾಂಧಿಯವರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಈ ವಿಷಯವನ್ನು ಮಾಧ್ಯಮಗಳಿಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದಿಲ್ಲ. ಕಾರಣ ರಾಜೀವ್ ಗಾಂಧಿಯವರು ಆ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಇರ್ತಾರೆ. ರಾಜೀವ್ ಗಾಂಧಿ ಬಂದ ನಂತರ ಅವರು ಪ್ರಧಾನಮಂತ್ರಿ ಅಂತ ಘೋಷಿಸಿದ ನಂತರ ಇಂದಿರಾ ಗಾಂಧಿ ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳಿಗೆ ವರದಿ ನೀಡ್ತಾರೆ. ಹೀಗೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಸುಮಾರು 10 ಗಂಟೆಗೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಆದರೆ ಇಂದಿರಾ ಗಾಂಧಿಯವರ ಸಾವಿನ ವಿಷಯವನ್ನು ಸಂಜೆ ಹೊತ್ತಿಗೆ ಅಧಿಕೃತವಾಗಿ ಘೋಷಿಸಲಾಗುತ್ತೆ. ಸ್ನೇಹಿತರೆ, ಇಂದಿರಾ ಗಾಂಧಿಯವರ ಸಾವಿಗೆ ಮುಖ್ಯ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ, ಖಲಿಸ್ತಾನ್ ಚಳವಳಿನ ಹತ್ತಿಕ್ಕಲು ಮಾಡಿದಂತಹ ಆಪರೇಷನ್ ಬ್ಲೂ ಸ್ಟಾರ್. ಈ ಕಾರಣಕ್ಕಾಗಿಯೇ ಸಿಖ್ಖರಲ್ಲಿ ಇಂದಿರಾ ಗಾಂಧಿಯವರ ಮೇಲೆ ವಿಪರೀತವಾಗಿ ದ್ವೇಷವಿರುತ್ತೆ. ಹಾಗೂ ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡಲು ಪಾಕಿಸ್ತಾನವು ಕೂಡ ಸಂಚು ನಡೆಸಿತ್ತು ಅಂತ ಬಲ್ಲ ಮೂಲಗಳು ಕೂಡ ಹೇಳುತ್ತೆ. ಸ್ನೇಹಿತರೆ, ಹಾಗಾದರೆ ಇಂದಿರಾ ಗಾಂಧಿ ಹತ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿರುವ ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.